ಎಲ್ಲ ನನ್ನ ಅಗ್ನಿವೀರ್ ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ವಿಡಿಯೋಗೆ ಆದರವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಅಗ್ನಿವೀರ್ ಭಾರತೀಯ ಸೇನೆಯ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳುವಂತಹ ಗಣಿತ ಮತ್ತು ಭೌತಿಕ ಸಾಮರ್ಥ್ಯದ ಲೆಕ್ಕಗಳನ್ನು ಕಲ್ತಿದ್ವಿ. ಸುಮಾರು ಒಂದು 20 ಲೆಕ್ಕಗಳನ್ನು ಕಲ್ತಿದ್ವಿ. ಈ ವಿಡಿಯೋದಲ್ಲಿ ಸಹ ನಾವು ಅಗ್ನಿವೀರಲ್ಲಿ ಕೇಳುವಂತಹ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳುವಂತಹ ಗಣಿತ ಮತ್ತು ಭೌತಿಕ ಸಾಮರ್ಥ್ಯದ ಇನ್ನಷ್ಟು ಲೆಕ್ಕಗಳನ್ನು ನಾನು ತೊಗೊಂಡು ಬಂದೀನಿ. ಇವತ್ತು ಅವುಗಳನ್ನು ಬಿಡಿಸ್ತೀನಿ ನಿಮ್ಮ ಮುಂದೆ. ಮತ್ತು ಎಷ್ಟು ಸರಳವಾಗಿ ಅವುಗಳನ್ನು ಬಿಡಿಸ್ಬೇಕು ಮತ್ತು ಯಾವ ರೀತಿಯಾಗಿ ಲೆಕ್ಕಗಳನ್ನು ಕೇಳ್ತಾರ ಅನ್ನೋದನ್ನು ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ಇದು ಅಗ್ನಿವೀರ್ ಗಣಿತ ಮತ್ತು ಭೌತಿಕ ಸಾಮರ್ಥ್ಯದ ತರಗತಿಗಳ ಸಿರೀಸಲ್ಲಿ ಇದು 2ನೇ ಭಾಗ ಆಗಿರ್ತದೆ. ನಿಮಗೆ ಅಗ್ನಿವೀರ್ ಪರೀಕ್ಷೆ ಒಳಗೆ ಸುಮಾರು ಒಂದು 20 ಲೆಕ್ಕಗಳನ್ನು ಕೇಳ್ತಾರೆ. ಒಂದು ಲೆಕ್ಕಕ್ಕೆ 2 ಮಾರ್ಕ್ಸ್ ಇರ್ತದೆ, 40 ಅಂಕಗಳು. ನೀವೊಂದು ಈ ಸಿರೀಸ್ನ ನೋಡ್ತಾ ಹೋದ್ರಿ ಅಂತಂದರೆ, ಪ್ರಾಕ್ಟೀಸ್ ಮಾಡ್ಕೋತಾ ಹೋದ್ರಿ ಅಂದ್ರೆ ನಿಮ್ಗೆ 40 ಅಂಕಗಳು ಗ್ಯಾರಂಟಿ ಅಂತ ಹೇಳ್ಬೋದು. ಓಕೆ, ಹಾಗಂದ್ರೆ ನಡ್ರಿ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಿಮ್ಗೆ. ಅಗ್ನಿವೀರ್ಗೆ ಸಂಬಂಧಪಟ್ಟ ಹಾಗೆ 2026 ರಿಕ್ರೂಟ್ಮೆಂಟಲ್ಲಿ ನಡೆಯುವಂತಹ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಆಫ್ಲೈನ್ ಕ್ಲಾಸಸ್ ಏನಾದರೂ ತಮಗೆ ಬೇಕಾಗಿತ್ತು ಅಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಹೆಸರು ನಾಗರಾಜ್ ಕಾಲುಂಗರ್ ಅಂಥೇಳಿ, ನಮ್ಮೂರು ನವಲಗುಂದ. ನಿಮಗೇನಾದರೂ ಆಫ್ಲೈನ್ ತರಗತಿಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತಂತಂದರೆ ನೀವು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಈಗ ಒಂದೊಂದು ಲೆಕ್ಕಗಳನ್ನು ಬಿಡಿಸ್ಕೊತಾ ಹೋಗೋಣಂತ. ಇಲ್ಲ ನೋಡಿ, ಇವತ್ತಿನ ಮೊದಲನೇ ಲೆಕ್ಕ 54, 162 ಮತ್ತು 169ರ ಮಸ ಕಂಡುಹಿಡಿಯಿರಿ, ಅಥವಾ ಮಸ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ ಮಸ ಅಂತಂದ್ರೆ ಮೊದಲಿಗೆ ನಿಮಗೆ ಇದು ಗೊತ್ತಾಗಬೇಕು. ಮ ಸ ಅಂತಂದ್ರೆ ಏನು? ಮಹತ್ತರ ಸಾಮಾನ್ಯ ಅಪವರ್ತ ಅಂಥೇಳಿ. ಇಲ್ಲೇ ಏನು 3 ನಂಬರ್ಗಳಿದಾವಲ್ರಿ, ಯಾವ್ದ್ಯಾವುದು? 54, 162 ಮತ್ತು 189ರ ಮಹತ್ತರ ಸಾಮಾನ್ಯ ಅಪವರ್ತ ಎಷ್ಟು ಅಂತ ಕೇಳ್ತಿದ್ದಾರೆ. ಒಂದೊಂದು ಕಂಡು ಹಿಡಿಯೋಣ ಅಂತ. ಹಂಗಂದ್ರೆ ಮೊದಲಿಗೆ 54ರ ಅಪವರ್ತಗಳನ್ನು ಕಂಡುಹಿಡಿಯೋಣ. ಓಕೆ, ನೀವು ಲಸವನ್ನು 6th 7th ಇಂದನೇ ಬಿಡಿಸ್ಕೊತಾ ಬಂದಿರ್ತೀರಿ, ಗೊತ್ತಿರ್ತದೆ ನಿಮಗೆಲ್ಲ. 54ನ್ನ ಮೊದಲಿಗೆ 2ರಿಂದ ನಾವು ತಗೊಳ್ಳೋಣ. 2 ಎಷ್ಟು? 54, 2 27. ಓಕೆ, ಇನ್ನು ನೆಕ್ಸ್ಟ್ 27 2ರ ಬಗ್ಗೆ ಬರಲ್ಲ, 3ರ ಬಗ್ಗೆ ಬರ್ತದೆ. 3 9 27 ಮತ್ತು 3ರ ಬಗ್ಗೆ ಬರ್ತದೆ 9. 3 3 9, 3 1 3. ಹಂಗಂದ್ರೆ ಇಲ್ಲಿ ಬರ್ಕೊರಿ. 54ರ ಅಪವರ್ತಗಳು ಯಾವ್ಯಾವ ಬಂದಪ್ಪ ಅಂತಂದ್ರೆ 2 × 3 × 3 × 3 × 1. ಇವು ಅವುಗಳ ಅಪವರ್ತ ಅಂತ ಕರೀತಾರೆ. ಹಂಗೆ 162ರ ಅಪವರ್ತಗಳನ್ನು ಕಂಡುಹಿಡಿಯಿರಿ. ಅಂದರೆ ಡಿವೈಡ್ ಮಾಡ್ಕೊತಾ ಬನ್ನಿ, 1 ಬರೋವರೆಗೂ ಡಿವೈಡ್ ಮಾಡ್ಕೊತಾ ಬರ್ಬೇಕು. ಅದೇ ಅದರ ಅಪವರ್ತಗಳನ್ನು ಕಂಡುಹಿಡಿಯೋದು ಅಂತ ಹೇಳಿ. ಇಲ್ಲ 2ರಿಂದ ತೊಗೊಂಡ್ರೆ 2 8 16, 2 1 2, 2 81 162. 81 ಬಂದದ, ಹಂಗಾರೆ 2ರ ಬಗ್ಗೆ ಹೋಗೋದಿಲ್ಲ, 3ರ ಮಗ್ಗಿಂದ ಟ್ರೈ ಮಾಡಿರಿ. 3 ಎಷ್ಟು 81ಪ್ಪ ಅಂತಂದ್ರೆ 3 10 20, 3 7 21, 3 10 30, 3 10 30, 60, ಒಂದು 3 7 21 ಅಂತಂದ್ರೆ ಇದು 27. 3 27 81. ಆಮೇಲೆ 3 ಎಷ್ಟು 27 ಅಂತಂದ್ರೆ 3 9 27, 3 3 9, 3 1 1. ಓಕೆ, 162ರ ಅಪವರ್ತಗಳು ಯಾವ್ಯಾವಪ್ಪ ಅಂತಂದ್ರೆ 2 × 3 × 3 × 3 × 3, 1 2 3 4, 1 2 3 4 × 1. ಓಕೆ, ಇನ್ನು 189ರ ಅಪವರ್ತಗಳನ್ನು ಕಂಡುಹಿಡಿಯಿರಿ. ಅಂದರೆ ಅದನ್ನು ಡಿವೈಡ್ ಮಾಡ್ತಾ ಬನ್ನಿ. 189 3ರ ಮಗ್ಗಿಯಿಂದ ಹೋಗ್ತೈತ್ರಿ, 2ರ ಮಗ್ಗಿಂದ ಹೋಗ್ಲಿ, ಯಾಕಂದ್ರೆ 9ದ ಲಾಸ್ಟಿಗೆ. ಸೊ 3ರ ಮಗ್ಗಿಯಿಂದ ಹೋಗ್ತದೆ. 3 6 18, 3 3 9, 363 189. ನೆಕ್ಸ್ಟ್ ಅದು 3ರ ಮಗ್ಗಿಂದ ಹೋಗ್ತದೆ. 3 2 6, 3 1 3 21. ಇನ್ನು 3 7 21 ಆಕೈತಿ. ನೆಕ್ಸ್ಟ್ 7 1, ಯಾಕಂದ್ರೆ 7 ಅವಿಭಾಜ್ಯ ಸಂಖ್ಯೆ ಆಕೈತಿ. ಅದು 7 ತನ್ನಿಂದ ಮಾತ್ರ ಹೋಗ್ತೈತಿ ಪೂರ್ಣವಾಗಿ, ಮತ್ತೆ ಯಾವುದೇ ನಂಬರ್ ಹೋಗುದಿಲ್ಲ. ಅದಕ್ಕೆ 7 ಒಂದೇ ತಗೋತೀರಿ. ಇದರ ಅಪವರ್ತಗಳನ್ನು ಬರೀತಿರಲ್ಲೇ. ಎಷ್ಟು? 189ರ ಅಪವರ್ತಗಳು ಎಷ್ಟು ಕಂಡು ಹಿಡಿದ್ರಿ ನೀವು? 3 × 3 × 3 × 7. ಓಕೆ, ಈಗ ನೀವೇನು ಮಾಡಬೇಕು? ಇದರೊಳಗೆ ಸಾಮಾನ್ಯ ಅಪವರ್ತಗಳನ್ನ ತಗೋಬೇಕು. ನೋಡಿ, ಇಲ್ಲಿ 2 ಅದ, ಇಲ್ಲಿ 2 ಅದ, ಇಲ್ಲಿ 2 ಬಂದಿಲ್ಲ, ಹಂಗಾರೆ 2 ಬರೋದಿಲ್ಲ. ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ. ಸೊ ಒಂದ್ಸಲ ಬಂದದ ಅಪವರ್ತ 3.
ಆಮೇಲೆ ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ, 8 3 2 ಸಲ ಬಂದದ. ಮತ್ತು ಇಲ್ಲಿ 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ, 8 3. ಮತ್ತು ಇಲ್ಲೇ 1 ಅದ, ಇಲ್ಲಿ 1 ಅದ, ಇಲ್ಲಿ 1 ಇಲ್ಲ. ಇಲ್ಲಿ ಸಾರಿ, ಇಲ್ಲಿ 1 ಇರ್ತದೆ. 1 ನೋಡಿ, ಇಲ್ಲಿ 1 ಇದ್ರೂ ಅಷ್ಟೇ, ಇಲ್ಲಿಗಂದ್ರೆ ಅಷ್ಟೇ ಅದು 1. ಇನ್ನು ಮತ್ತೆ ಇಲ್ಲೇ 3 ಅದ, ಇಲ್ಲಿ 7 ಅದ. ಸೊ ಇಲ್ಲ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಈಗ 3 ನಂಬರ್ ಅದ ಅಂದ್ರೆ 3 ನಂಬರ್ ಒಳಗೂ ಕಾಮನ್ ಆಗಿ ಇರ್ಬೇಕು. ಈಗ ಹೆಂಗೆ ಈ 3 ನಂಬರ್ ಒಳಗೂ ಇಲ್ಲಿ 3 3 3 ಬಂತು, ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಬಂತು, ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಬಂತು. ಹಂಗೇನಾಗಬೇಕಪ್ಪ, ಸಾಮಾನ್ಯವಾಗಿ 3 ಸಂಖ್ಯೆ ಒಳಗೆ ಆ ನಂಬರ್ ಇರ್ಬೇಕು. ಆ ನಂಬರ್ ಯಾವ್ದಪ್ಪ ಇಲ್ಲ ಅಂತಂದ್ರೆ 3. ಈಗ ಇವುಗಳನ್ನು ಇಂಟು ಮಾಡ್ಕೊರಿ. 3 3 9 9 3 27 21 1 27 ಆಕೈತಿ. ಉತ್ತರ 27 ಬಂತು. 27 ಎಷ್ಟದಲ್ಲಿ ಆಪ್ಷನ್ ಡಿ 27 ಇದು ಇದರ ಸರಿಯಾದ ಉತ್ತರ. ಇದು ಗೊತ್ತಾಯ್ತು ಅನ್ಕೊಂಡೇನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬರೋಣ. ಎರಡನೇ ಪ್ರಶ್ನೆ ನೋಡಿ, ಇದು ಏನಪ್ಪಾ ಅಂತಂದ್ರೆ 60 ಮತ್ತು 110 ಸರಳೀಕರಣ ಮಾಡಿ ಅಂತ ಹೇಳಿದರೆ ಬಹಳ ಸಿಂಪಲ್ ಇರ್ತದೆ. ಸರಳೀಕರಣ ಮಾಡೋದು ಡಿವೈಡ್ ಮಾಡಿಬಿಡಿ. ಇಲ್ಲೊಂದು 0 ಹೋಗ್ತದೆ, ಇಲ್ಲೊಂದು 0 ಹೋಗ್ತದೆ. 6 ಡಿವೈಡೆಡ್ ಬೈ 11. ಇದು 11 ಏನದಲ್ರಿ, ಇದು ಅವಿಭಾಜ್ಯ ಸಂಖ್ಯೆ. 11 ತನ್ನಿಂದ ಮಾತ್ರ ಭಾಗ ಹೋಗುತ್ತೆ. 1 ಬಿಟ್ರೆ 11 ಬಿಟ್ರೆ ಅದು ಯಾವುದೇ ನಂಬರಿಂದ ಭಾಗ ಹೋಗುದಿಲ್ಲ. ಹಾಗಾಗಿ ಡಿವೈಡ್ ಆಗುದಿಲ್ಲ ಇಲ್ಲಿ. ಸೊ ಇದನ್ನ ಮಿನಿಮೈಸ್ ಮಾಡಕ್ ಆಗುದಿಲ್ಲ. ಲಾಸ್ಟ್ ಉತ್ತರನ ಏನು ಉಳಿತೈತ್ರಿ ಅಂದ್ರೆ 6 ಡಿವೈಡೆಡ್ ಬೈ 11 ಇದರ ಉತ್ತರ. 6 ಡಿವೈಡೆಡ್ ಬೈ 11, 6 ಡಿವೈಡೆಡ್ ಬೈ 11 ಇದರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ 6 ಮತ್ತು 7 ಮತ್ತು 6 5 6 ಮತ್ತು 7ರ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ನಾನು ನಿಮ್ಗೆ ಮನಿ ಕ್ಲಾಸ್ ಒಳಗೆ ಹೇಳಿದ್ದಾನೆ, ನಿಮ್ಗೆ ಸರಾಸರಿ ಹೆಂಗೆ ತಗೋತೀವಿ ಅಂದ್ರೆ ಎಷ್ಟು ನಂಬರ್ ಇರ್ತಾವೋ ಅಷ್ಟು ನಂಬರ್ನ ಕೂಡಿಸ್ಬೇಕು ಮತ್ತು ಅದನ್ನ ಅಷ್ಟಲ್ಲೇ ಡಿವೈಡ್ ಮಾಡ್ಬೇಕು. ಇಲ್ಲಿ 3 ನಂಬರ್ ಅದಾವ ಅಂದ್ರೆ 3 ಕೂಡಿಸ್ಕೋಬೇಕು, ಡಿವೈಡ್ ಬೈ 3 ಮಾಡ್ಬೇಕು. ಕೂಡಿಸಿ 3 ನಂಬರ್ನ 5 6 11 11 1 7 18 18 ಡಿವೈಡೆಡ್ ಬೈ 3 ಅಂದ್ರೆ 3 1 3 6 18. ಉತ್ತರ 6. ಬಿ ಸರಿಯಾದ ಉತ್ತರ. ಬಿ ಏನದಲ್ರಿ ಇಲ್ಲೇ, ಅದು ಇದರ ಉತ್ತರ. 6 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದನ್ನು ಸರಳೀಕರಣ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ, ಭಾರಿ ಟ್ವಿಸ್ಟ್ ಅದ ಲೆಕ್ಕ. ಇದನ್ನು ಈಸಿಯಾಗಿ ಬಿಡಿಸ್ಬೋದ್ರಿ, ಬಹಳ ಈಸಿ ಇರ್ತೈತಿ. ಮತ್ತೆ 7 ಡಿವೈಡೆಡ್ ಬೈ 16 7 ಡಿವೈಡ್ ಬೈ 16 ಮತ್ತೆ ಇಲ್ಲಿ ಹೇಳ್ತಾರ ಬಾಗ್ಲೆ 28 ಡಿವೈಡೆಡ್ ಬೈ 32 ಬಾಗ್ಲೆ 4 ಡಿವೈಡೆಡ್ ಬೈ 8. ನೋಡಿ, ಇವುಗಳಿಗೆ ನಾವು ಭಿನ್ನ ರಾಶಿಗಳಂತ ಕರಿತೀವಿ, ನಿಮಗೆಲ್ಲ ಗೊತ್ತದ. 7 ಡಿವೈಡೆಡ್ ಬೈ 16 7 16 ಅಂಶ 28 32 ಅಂಶ 4 8 ಅಂಶ ಏನದಲ್ರಿ, ಇವಕ್ಕೆ ನಾವು ಭಿನ್ನ ರಾಶಿಗಳನ್ನು ಕರಿತೀವಿ. ಭಿನ್ನ ರಾಶಿಗಳ ಭಾಗಾಕಾರ ಮಾಡುವಾಗ, ಭಿನ್ನ ರಾಶಿಗಳ ಭಾಗಾಕಾರ ಇದೇನ್ರಿ, ಇದೆ ಭಾಗಾಕಾರ ಮಾಡತ್ತೇವೆ ನಾವು. ಭಿನ್ನ ರಾಶಿಗಳ ಭಾಗಾಕಾರ ಮಾಡುವಾಗ ನಾವೇನ್ ಮಾಡ್ಕೋತೀವಪ್ಪ ಅಂದ್ರೆ ಅದನ್ನ ಇಂಟುಗೆ ಕನ್ವರ್ಟ್ ಮಾಡ್ತೀವಿ. 77 ಡಿವೈಡೆಡ್ ಬೈ 16 ಇಂಟು ಇದು ಮೇಲೆ ಬರ್ತಾವಾಗ 32 ಡಿವೈಡೆಡ್ ಬೈ 28 ಇಂಟು 8 ಡಿವೈಡೆಡ್ ಬೈ 4 ಹಿಂಗೆ ಬರುತ್ತಿರೋದು. ಹಿಂಗೆ ಹಚ್ಕೋಬೇಕಾಗ್ತದೆ. ಸರ್ ಹಂಗ್ಯಾಕೆ ಬಂತದು ಅಂತದನ್ನ ನಾನು ಪೂರ ಎಕ್ಸ್ಪ್ಲೇನ್ ಮಾಡೋದಾದ್ರೆ 7 ಡಿವೈಡೆಡ್ ಬೈ 6 ಬಾಗ್ಲೆ 28 ಡಿವೈಡೆಡ್ ಬೈ 32 ಇರುತ್ತೆ. ಇದನ್ನ ನಾವು ಈ ರೂಪಕ್ಕೆ ತೊಗೊಂಬಂದಾಗ ಈ ಬಾಗ್ಲೆನ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಇದು ಇಂಟು ಆಗಿ ಇದೇನಾಕೈತಿ 32 ಇಲ್ಲಿ ಮೇಲೆ ಬರುತ್ತೆ, 28 ಕೆಳಗೆ ಹೋಗ್ತೈತಿ. ಹಿಂಗೆ ಸಾಲ್ವ್ ಮಾಡ್ತಾರೆ ಅದನ್ನು. ಓಕೆನಾ? ಆ ಥರ ಹಿಂಗೆ ಬರ್ಕೊಂಡಾಗ ನಾವು ಈ ಕಡ್ತಾ ತೆಗಿರಿ ಸಾಲ್ವ್ ಆಗ್ಬಿಡ್ತದೆ. ಓಕೆ, 16 1 16 2 32. ಆಮೇಲೆ 2 1 2 1 2 2. ಆಮೇಲೆ ಇಲ್ಲದ ನೋಡ್ರಿ 4 2 8 4 7 28. ಈ 7ಕ್ಕೆ 7 1 ಹೋತು, ಇಲ್ಲೇ ಈ 7 ಹೋತು. ಆಮೇಲೆ 2 1 2 1. ಉತ್ತರ ಎಷ್ಟು ಉಳಿತಪ್ಪ ಅಂದ್ರೆ 1. ಗೊತ್ತಾಯ್ತು ಅನ್ಕೊಂಡೆ ನಾನು. ಇನ್ನೊಂದ್ಸಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ಬಿಡಿಸ್ತೀನಿ ನೋಡಿ, ಸರಿಯಾಗಿ ನೋಡ್ಕೊರಿ. ಗೊತ್ತಾಗಿಲ್ಲ ಅಂತ ಇನ್ನೊಂದ್ಸಲ ಬಿಡಿಸ್ತೀನಿ ನೋಡಿ, ಸರಿಯಾಗಿ ನೋಡ್ಕೊರಿ. ಕರೆಕ್ಟ್ ಇನ್ನೊಂದ್ಸಲ ಬರ್ಕೋತೀನಿ. 7 ಡಿವೈಡೆಡ್ ಬೈ 16 ಇಂಟು 32 ಡಿವೈಡೆಡ್ ಬೈ 28 ಇಂಟು 8 ಡಿವೈಡೆಡ್ ಬೈ 4. ನಾ ಕಡ್ತಾ ಹೊಡಿದನ್ನ ಸರಿಯಾಗಿ ನೋಡಿ. ನಾನು ಬೇರೆ ಪೆನ್ ತಗೋದಂತಲ್ರಿ, ಒಂದು ನಿಮಿಷ. ಕಡ್ತಾ ಹೊಡಿದನ್ನ ಸರಿಯಾಗಿ ನೋಡಿ. 16 1 16 2. ಓಕೆ, ನೆಕ್ಸ್ಟ್ ಇಲ್ಲೇ 4 2 4 7 7 1
ಏಳ ಒಂದ್ಲೆ ಇಲ್ಲೇ ಎರಡ ಒಂದ್ಲೆ ಎರಡ ಎರಳೆ ಎರಡ ಒಂದ್ಲೆ ಎರಡ ಒಂದ್ಲೆ ಉತ್ತರ ಎಷ್ಟು ಉಳಿತು? ಒಂದು. ಉತ್ತರ ಎಷ್ಟು ಬಂತಂಗಂದ್ರೆ ಒಂದು ಸರಿಯಾದ ಉತ್ತರ. ಆಪ್ಷನ್ ಬಿ ಒಂದು ಸರಿಯಾದ ಉತ್ತರ. ಓಕೆ, ಇನ್ನು ಮುಂದಿನ ಪ್ರಶ್ನೆ. ಹೋದ ತರಗತಿ ಒಳಗೂ ಬಂದಿತ್ರಿ ಇದೆ 3 ಅದು 4 ಎಷ್ಟು 4/5 ದ ಶೇಕಡ ಎಷ್ಟು ಅಂತ ಕೇಳಿದ್ರೆ ಇದ್ರೊಳಗೆ ಎಷ್ಟು ಕೇಳಿದಾರ? 3/5 ದ ಶೇಕಡ ಎಷ್ಟು? ಇದಕ್ಕೆ ಇಂಟು 100 ಮಾಡ್ಕೊಂಡ್ಬಿಡ್ಬೇಕು. ಓಕೆ, 3/5 ಇಂಟು 100. 3 5 3 5 ಶೇಕಡ ಎಷ್ಟು ಅಂತ ಕೇಳ್ತಿದಾರೆ. 5 ಒಂದ್ಲೆ 5 20 3 20 60 ಶೇಕಡ ಎಷ್ಟು ಹಂಗಾರೆ ಇದ್ರದ್ದು? 60 ಸರಿಯಾದ ಉತ್ತರ. ಆಪ್ಷನ್ ಬಿ. ಇದು ಗೊತ್ತಾಗಿದೆ ಅನ್ಕೊಂಡೆ ನಾನು. ಇನ್ನು ಮುಂದಿನ ಪ್ರಶ್ನೆ. ಇದು ಸ್ವಲ್ಪ ಟ್ರಿಕ್ಕಿ ಅದ ನೋಡಿ, ಏನ್ ಬಿಡಿಸಿ. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:3. ಎ ಮತ್ತು ಬಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:3 ಇದೆ. 6 ವರ್ಷದ ನಂತರ ಎ ದ ವಯಸ್ಸು 34 ವರ್ಷ ಆಗಿದೆ. ಹಾಗಾದರೆ ಬಿ ಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಬರ್ಕೋಬೇಕು ಮೊದಲಿಗೆ. ಇದು ಎ, ಇದು ಬಿ. ಅವರ ವಯಸ್ಸಿನ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟು ಅಂತ ಹೇಳ್ತಿದ್ದಾರೆ? 4:3. 6 ವರ್ಷದ ನಂತರ ಎದ ವಯಸ್ಸು ಎಷ್ಟಾಗಿದೆ ಅಂತ ಯಾರವರು? 6 ವರ್ಷದ ನಂತರ 6 ವರ್ಷದ ನಂತರ ಎದ ವಯಸ್ಸು ಎಷ್ಟಾಗತ್ತೆ ಅಂತ ಯಾರವರು? 34 ಆಕತ್ತೆ ಅಂತ ಹೇಳಿದ್ದಾರೆ. ಇದನ್ನ ನಾವು ಇಕ್ವೇಶನ್ ಮಾಡ್ಕೊಂಡು ನೋಡಿಲ್ಲ. ನಮ್ಗೆ ಈ ಇಕ್ವೇಶನ್ ಹೆಂಗೆ ಮಾಡ್ಕೋಬೇಕಂತಂದ್ರೆ 4x ಇಲ್ಲಿ ಎಷ್ಟಂತ ಗೊತ್ತಿಲ್ಲ ನಮ್ಗೆ ವಯಸ್ಸು. ಇದಕ್ಕೆ ಪ್ಲಸ್ 6 ವರ್ಷ ಕೂಡಿದಾಗ ಅದೆಷ್ಟಾಕೈತ್ರಿ? 34 ವರ್ಷ ಆಕೈತಿ. ಸಿಂಪಲ್ ಇಕ್ವೇಶನ್. ಗೊತ್ತಾಯ್ತಾ ಇಕ್ವೇಶನ್ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ? ಇಲ್ಲೇ ಎಷ್ಟು ವಯಸ್ಸು ಅಂತ ಗೊತ್ತಿಲ್ಲ ನಮ್ಗೆ. ಈಗ 3x ಇರ್ತೈತಿ, ಇಲ್ಲೇ 4x ಇರ್ತೈತಿ, 3x ಇರ್ತೈತಿ. ಇದಕ್ಕೆ 6 ವರ್ಷ ಕೂಡ್ಬಿಟ್ರೆ ಈ ವಯಸ್ಸಿಗೆ ಪ್ಲಸ್ 6 ವರ್ಷ ಕೂಡ್ಬಿಟ್ರೆ 34 ವಯಸ್ಸು ಆಗ್ತಿರ್ತೈತಿ. ಈಗ ನಾವು ಎಕ್ಸದ ಬೆಲೆ ಕಂಡು ಹಿಡ್ಕೋಬಹುದು. ಇಲ್ಲಿ ಸಾಲ್ವ್ ಮಾಡಿ. 4x ಪ್ಲಸ್ 6 ಅದ ಆಚೆ ಕಡೆ ಹೋತಂದ್ರೆ 34 ಮೈನಸ್ 6 ಇದೆಷ್ಟು ಬರುತ್ತೆ? 8 ಇದು 28 ಬರುತ್ತೆ. ಇದು 4x 34 6 ಹೋದ್ರೆ 28 ಬರುತ್ತೆ. x 28/4 ಮಾಡಿದ್ರೆ 7 4 1 4 7 x 7. ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ ಅವ್ರಿಗೆ. ಪ್ರಸ್ತುತ ವಯಸ್ಸು ಬಿದ್ ಕೇಳ್ತಾ ಇದಾರಲ್ರಿ, ಬಿದ್. ಹಾಗಾದ್ರೆ ಬಿ ಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಬಿ 3 ಅದ ರೀ, ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಎಷ್ಟು? 7. 7 3 21. ಪ್ರಸ್ತುತ ವಯಸ್ಸು ಎಷ್ಟ್ರಿ? 21. ಡಿ ಯ ಪ್ರಸ್ತುತ ವಯಸ್ಸು 21. ಇವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕಾಗ್ತದೆ. ಪ್ರಾಕ್ಟೀಸ್ ಮಾಡ್ಕೋತಾ ಹೋದಂಗೆ ತಾನ ಪರ್ಫೆಕ್ಟ್ ಆಕೈತ್ರಿ ಅದು. ಇನ್ನು ಮುಂದಿನ ಲೆಕ್ಕ ಅದಾದ್ಮೇಲೆ ಎಷ್ಟನೇ ಲೆಕ್ಕ? 7ನೇ ಲೆಕ್ಕ ಇದೆ. ಒಂದು ವೇಳೆ ಒಂದು ತಟ್ಟೆಯಲ್ಲಿ 30 ಮೊಟ್ಟೆ ಇವೆ ಮತ್ತು ಅದರಲ್ಲಿ 6 ಮೊಟ್ಟೆ ಹಾಳಾಗಿವೆ. ಹಾಗಾದರೆ ಉಳಿದ ಒಳ್ಳೆಯ ಮೊಟ್ಟೆಯ ಶೇಕಡ ಎಷ್ಟು ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ಟೋಟಲ್ 30 ಮೊಟ್ಟೆಗಳಿದಾವೆ. ಟೋಟಲ್ ಆಗಿ 30 ಮೊಟ್ಟೆಗಳಿದಾವೆ. 30 ಅದಾವೆ. ಇದು 100% ಮೊಟ್ಟೆಗಳಿವು. ಶೇಕಡ 100% ಮೊಟ್ಟೆಗಳನ್ನು ಕೊರಿವು. ಟೋಟಲ್ ಎಷ್ಟು ಟೋಟಲ್ ಅದಾವ? ಅದು ಟೋಟಲ್ 100 ಇರದ ಅನ್ಕೋಬೇಕು. ಇದ್ರೊಳಗೆ 6 ಏನಾಗ್ಯಾವಲ್ರಿ? ಹಾಳಾಗ್ಯಾವ. ಇವೇನು 6 ಮೊಟ್ಟೆಗಳೇನದಾವಲ್ಲ ಇವು ಹಾಳಾಗ್ಯಾವ. ಹಂಗಂದ್ರೆ ಉಳಿದ ಮೊಟ್ಟೆ ಹಾಳಾಗದೆ ಉಳಿದ, ಹಾಗಾದರೆ ಉಳಿದ ಮೊಟ್ಟೆಯ ಶೇಕಡ ಎಷ್ಟು ಅಂತ ಕೇಳ್ತಿದ್ದಾರೆ. ಈಗ ನಾವೇನ್ ಕಂಡು ಹಿಡ್ಕೋಬೇಕಂತಂದ್ರೆ 30 ಅಂದ್ರೆ 100%. ಇನ್ನು 6 ಮೊಟ್ಟೆ ಎಷ್ಟು ಪರ್ಸೆಂಟ್ ಕಂಡಿಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದನ್ನ ಕ್ರಾಸ್ ಮಲ್ಟಿಫಿಕೇಶನ್ ರೂಲ್ ಆಫ್ 3 ಅಂತಾರೆ. ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಕೋರಿ. 100 × 6 ಡಿವೈಡೆಡ್ ಬೈ 30. ಇಲ್ಲೊಂದು 0 ಹೋಗುತ್ತೆ, ಇಲ್ಲೊಂದು 0 ಹೋಗುತ್ತೆ. 3 1 3 7 10 ಎಷ್ಟು? 20. ಇದು 20% ಏನದಲ್ಲ, ಇದು ಹಾಳಾಗಿರುವಂತ ಮೊಟ್ಟೆಗಳ ಪರ್ಸೆಂಟೇಜ್ ಇದು. ಓಕೆ, ಹಾಳಾಗದೆ ಇರುವುದು 80%. ಹೌದು, ಹಾಳಾಗದೆ ಇರುವುದು ಎಷ್ಟ್ರಿ? 80%. ಸಿಂಪಲ್ ಅದ. 100ರಾಗ 20% ಹಾಳಾಗೈತೆ, ಹಾಳಾಗದೆ ಇರೋದು 80%. ನೀವು ಇದನ್ನ ಹಿಂಗೂ ಕಂಡುಹಿಡಿಬಹುದು, ಇಲ್ಲ ಹಿಂಗೂ ಕಂಡುಹಿಡಿಬಹುದು. ಹೆಂಗೆ ಹೇಳಿ? 30 ಮೊಟ್ಟೆ ಒಳಗೆ 6 ಮೊಟ್ಟೆ ಹಾಳಾಗಿದಾವೆ. ಹಾಳಾಗದೆ ಇರೋ ಎಷ್ಟ್ರಿ? 24. ಇಲ್ಲ ಸಿಂಪಲ್ ಅದ. 30 ಮೊಟ್ಟೆ ಅಂದ್ರೆ 100%. 24 ಮೊಟ್ಟೆ ಅಂದ್ರೆ ಅದ್ರ ಎಷ್ಟು ಪರ್ಸೆಂಟ್ ಆಕೈತೆ ಅಂತ ಹೇಳಿದ್ರೆ ಅದು ಗೊತ್ತಾಕೈತೆ. ನೋಡಿ, 24 × 100 ಡಿವೈಡೆಡ್ ಬೈ
30. 3 ಇಲ್ಲಿ 0 ಇರುತ್ತೆ, ಇಲ್ಲೊಂದು 0 ಇರುತ್ತೆ. 3 ಒಂದ್ಲೆ 3 ಎಂಟ್ಲೆ 24, 8 ಹತ್ಲೆ 80, 80%. ನೀವು ಹಿಂಗೂ ಕಂಡುಹಿಡಿಬಹುದಾಗುತ್ತೆ. ಉತ್ತರ 80. ಇನ್ನು ಅದರ ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ. ಒಂದು ಪಾತ್ರೆಯಲ್ಲಿ 5 ಲೀಟರ್ ಹಾಲು ಮತ್ತು 1 ಲೀಟರ್ ನೀರಿದೆ. ಒಂದು ಪಾತ್ರೆ ಒಳಗ 5 ಲೀಟರ್ ಹಾಲು ಇಷ್ಟು ಮತ್ತೇನಂದ್ರೆ 1 ಲೀಟರ್ ವಾಟರ್ ಅದ. ಇದರಲ್ಲಿ ನೀರಿನ ಎಷ್ಟು ಮಾತ್ರ ಕೂಡಿಸಿದಲ್ಲಿ ಆ ಮಿಶ್ರಣದಲ್ಲಿ 2 ಭಾಗ ಹಾಲು ಮತ್ತು 1 ಭಾಗ ನೀರು ಆಗಿರಲಿದೆ. ಅಂದ್ರ ಇದೇನ್ ರೇಷೋದಲ್ರಿ, ಇದಕ್ಕೆ ಎಷ್ಟು ನೀರು ಕುಡಿಸಿದ್ರ ಅದು 2:1 ಆಕೈತಿ. ಅಂದ್ರೆ 2 ಮಿಲ್ಕ್ ಆಗ್ಬೇಕು, 1 ವಾಟರ್ ಆಗ್ಬೇಕು. ಅಂದ್ರೆ ಹೆಂಗದಪ್ಪ ಬಿಡಿಸಿ ಹೇಳ್ದಾಗ ಅಂತಂದ್ರೆ 5 ಲೀಟರ್ ಹಾಲದ, 1 ಲೀಟರ್ ನೀರ್ ಐತಿ. ಇದ್ರಿಗೆ ಎಷ್ಟು ಲೀಟರ್ ನೀರ್ನ ಕುಡಿಸಿದ್ರೆ ಅವಾಗ 2 ಭಾಗ ಹಾಲು ಆಕೈತಿ, 1 ಭಾಗ ನೀರ್ ಆಕೈತಿ ಅಂತ ಕೇಳ್ತಿದ್ದಾರೆ. ಇದನ್ನ ಹೆಂಗ್ ತಿಳ್ಕೊಳ್ಳೋದು ನೋಡಿ, ಇದನ್ನ ಇಕ್ವೇಶನ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ 5/1 ಅದರಿ. ಈಗ 5:1 ಅಂದ್ರೆ 5/1 ಅಂದಂಗ. ಇಲ್ಲೇ ಇದಕ್ಕೆ ಪ್ಲಸ್ ಎಕ್ಸ್ ಎಷ್ಟು ಕೂಡಿಸ್ತೀರಿ ಗೊತ್ತಿಲ್ಲ. ಇದ್ರ ಉತ್ತರ ಏನಾಗ್ಬೇಕು? ಈಗ 2/1 ಆಗ್ಬೇಕು. ಇದು ಇಕ್ವೇಶನ್ ಅವ್ರು ಕೊಟ್ಟಿರುವಂಥದ್ದು. ಇಲ್ಲೇ 5 ಲೀಟರ್ ಹಾಲದ, 1 ಲೀಟರ್ ವಾಟರ್ ಅದ, ಪ್ಲಸ್ ಇದಕ್ಕೆ ಎಷ್ಟು ಎಕ್ಸ್ ಕೂಡಿಸ್ತಿರೋ ಗೊತ್ತಿಲ್ಲ, ಈಜ್ವಲ್ ಟು ಅದೆಷ್ಟು ಆಗಬೇಕು? ಅವಾಗ 2/1 ಆಗ್ಬೇಕು. ಇಷ್ಟರ ಇಕ್ವೇಶನ್. ಈಗ ಇಂಟು ಮಾಡ್ಕೊಂಬಿಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ಬೇಕು. 5 × 1 = ಇಲ್ಲೇ 1 × 2 ಅಂದ್ರೆ 2 ಪ್ಲಸ್ ಎಕ್ಸ್ ಇಂಟು 2 ಅಂತಂದ್ರೆ 2x. ನೆಕ್ಸ್ಟ್ ಇವನ್ನ ಇದೆಷ್ಟಾಗುತ್ತೆ ಅವಾಗ? 5 = 2 ಪ್ಲಸ್ 2x ಆಕೈತಿ. ಈಗ ಈ ಕಡೆ ಕಳಿಸ್ಬಿಟ್ರೆ 2x = 5 - 2. x = 2x = 3 ಆಕೈತಿ. x = 3/2 ಆಕೈತಿ. ಡಿವೈಡ್ ಮಾಡಿದಾಗ 1.5 ಬರ್ತೈತಿ ಉತ್ತರ. ಹೌದಲ್ಲ? 2 1 2 1.5. ಉತ್ತರ ಎಷ್ಟು ಬಂತು? 1.5. ಉತ್ತರ ಇಲ್ಲ ನೋಡ್ರಿ, ಡಿ. 1/1/2 1/2 ಅಂತಲೂ ಕರೀತಾರೆ. ಇದನ್ನ 1.5ನ 1/2 ಅಂತಲೂ ಕರೀತಾರೆ. ಉತ್ತರ ಡಿ. ಇಲ್ಲಿ ಡೈರೆಕ್ಟ್ ನಾವು ಹಂಗೂ ಕಂಡು ಹಿಡಿಬಿಡ್ದು, ಆಡು ಭಾಷೆ ಒಳಗೂ ಕಂಡು ಹಿಡಿಬೋದಾಗಿತ್ತು. ಅದನ್ನ ಹೆಂಗಂತಂದ್ರೆ ಇಲ್ಲಿಗ 5:1 ಅದರ ಅದೆಷ್ಟಾಗಬೇಕು? ಈಗ 2:1 ಆಗ್ಬೇಕಾ? ಇಲ್ಲಿ ನೋಡಿ ಕೂಡಿಸಿ ನೋಡಿಬೇಕಾದ್ರೆ ಇದಕ್ಕೀಗ ಇದು 5 ಅದ, ಇದಕ್ಕೆ ನೀರಿಗೆ ಪ್ಲಸ್ 1.5 ಕೂಡಿಸಿ ಎಷ್ಟಾಕೈತೆ ಹೇಳಿದ್ರೆ 2.5 ಆಗ್ಬಿಡುತ್ತೆ. ಹೌದಾ? ಇಲ್ಲಿ ಸಿಂಪಲ್ ನೋಡಿ, 5 ಮತ್ತು ಇದೆಷ್ಟು ಅದ ರೀ? 2.5. ಹೌದಲ್ರಿ? 2.5 ಮತ್ತು 5, 2.5 ಕೂಡಿಸಿದ್ರೆ 5 ಆಕೈತಿ. ಇದು 2 ಭಾಗ ಐತಿ, ಇದು 1 ಭಾಗ ಐತಿ. ಸಿಂಪಲ್ ಡೈರೆಕ್ಟ್ ಕಂಡುಹಿಡ್ಬೋದಾಗಿತ್ತು ನಾವು. ಹೌದಾ? ಆದ್ರೂ ನಾವು ಬೇರೆ ನಂಬರ್ ಕೊಟ್ಟಾಗ ಸೂತ್ರ ಮಾಡಿ ಕಂಡುಹಿಡಿಬೇಕಂದ್ರೆ ಇದನ್ನ ಬಳಸ್ಬೇಕಾಕೈತಿ. ಇನ್ನು ಮುಂದಿನ ಲೆಕ್ಕ ಇಲ್ಲ ನೋಡಿ, ಸರಳ ಬಡ್ಡಿಯ ಲೆಕ್ಕ ಬಹಳ ಸಿಂಪಲ್ ಅದ. ಸಾಲ್ವ್ ಮಾಡಿ. 3,500 ರೂಪಾಯಿಗೆ 3,500 ರೂಪಾಯಿಗೆ ಶೇಕಡ 15% ವಾರ್ಷಿಕ ಬಡ್ಡಿ ದರದಲ್ಲಿ 5 ವರ್ಷದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಅದ ರೀ. ಸೂತ್ರ ಸಿಂಪಲ್ ಇಂಟ್ರೆಸ್ಟ್ = PTR/100. ಓಕೆ. ಪಿ ಅಂತಂದ್ರೆ 3,500 ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟಿ ಅಂತಂದ್ರೆ 5 ವರ್ಷ ಟೈಮ್, ಆಮೇಲೆ ಪರ್ಸೆಂಟೇಜ್ 15 ಎಷ್ಟದ ರೀ? 100 ತಗೋಬೇಕಾ? ಇವೆರಡು 0 ಹೋಗ್ಬಿಟ್ಟವೆ, ಇಂಟು ಮಾಡಿಬಿಡಿ. 35 × 5, 5 5 25, 25 ಕೆಲ ಬಂತು 2, 5 3 15, 1 17, 175 ಬಂತು. 175ಕ್ಕೆ ಇಂಟು 15, ಇಲ್ಲೊಂದು 15 ಉಳ್ಕೊಂಡದಲ್ರಿ. ಈಗ ಮೊದಲೇ 35 × 5 ಮಾಡಿದ್ರೆ ಇಲ್ಲೊಂದು 11 ಅದಲ್ಲ, 15 ಇಂಟು ಮಾಡಿ. 5 5 25, ಕೈಲ ಬಂತು 2, 5 7 35, 37ಕ್ಕೆ 7, ಕೈಲ ಬಂತು 3, 5 1 5 3 8 ಪ್ಲಸ್ ಹಾಕಿ. 1 5 5, 1 7 7, 1 1 1. 5ಕ್ಕೆ 5, 7 5 12, ಕೈಲ ಬಂತು 1, 8 8 16, ಕೈಲ ಬಂತು 1, 2,625 ಸರಳ ಬಡ್ಡಿ. ಇಲ್ಲಿ ನೋಡಿ, ಸಿ ಉತ್ತರ 2,625 ಸರಳ ಬಡ್ಡಿ.
ಇನ್ನು ಇದಾದ ಮೇಲೆ ಮುಂದಿನ ಪ್ರಶ್ನೆ ಎಷ್ಟನೇ ಪ್ರಶ್ನೆ ಅಂತಂದ್ರೆ 10ನೇ ಪ್ರಶ್ನೆ. ಒಂದು ವೇಳೆ ಒಂದು ವರ್ಗದ ಪರಿಮಾಣ 80 ಸೆಂಟಿಮೀಟರ್ ಆಗಿದೆ, ಹಾಗಾದರೆ ಪ್ರತ್ಯೇಕ ಭುಜದ ಎತ್ತರ ಎಷ್ಟು ಅಂತ ಕೇಳ್ತಿದ್ದಾರೆ. ಇದು ಹೆಂಗಿರ್ತದ್ರಿ ಅಂತಂದ್ರೆ ಇದಕ್ಕೆ ಸೂತ್ರಣ ಹೆಂಗಿರ್ತದ ಅಂತಂದ್ರೆ ಒಂದು ವರ್ಗದ ಪರಿಮಾಣ ಎಷ್ಟಿರ್ತದಪ್ಪ ಅಂತಂದ್ರೆ ಅದನ್ನ ಹೆಂಗ್ ಕಂಡಿಡ್ತಾರ ಅಂತಂದ್ರೆ ಅದಕ್ಕೆ ಸೂತ್ರ ಪಿ ಇಂಟು ಎಸ್ ಅಂತೇಳಿ 4 ಪೀಸ್ ಇರ್ತಾವ್ರಿ ಅವ 4 ಪೀಸ್ ಇಂಟು ಎಸ್ ಅಂತ ಕರೀತಾರೆ. ಇಲ್ಲಿ ಬಹಳ ಸಿಂಪಲ್ ನೇರವಾಗಿ ಕೊಟ್ಬಿಟ್ಟಿದ್ದಾರೆ ನಮ್ಗವ್ರು. 4 ಭುಜಗಳು ಇರ್ತಾವ್ರಿ, ಒಟ್ಟ ಒಂದು ವರ್ಗಕ್ಕೆ 4 ಭುಜಗಳು ಇರ್ತಾವೆ. ಒಂದು ವೇಳೆ ಒಂದು ವರ್ಗದ ಪರಿಮಾಣ ಟೋಟಲ್ ಏರಿಯಾ ಏನದಲ್ಲ ಅದು 80 ಸೆಂಟಿಮೀಟರ್ ಅದ ಅಂತ ಹೇಳತ್ತಾರ. ಆಮೇಲೆ ಆಗಿದೆ ಅದು ಹೆಂಗಾಗಿರ್ತದೆ ಅಂತಂದ್ರೆ ಅದು ಟೋಟಲ್ ಸೆಂಟಿಮೀಟರ್ ಹೆಂಗಾಗಿರ್ತದೆ ಅಂತಂದ್ರೆ 4 ಇಂಟು ಸೆಂಟಿಮೀಟರ್ ಇಂದ ಆಗಿರ್ತೈತ್ರಿ ಅದು. ಪಿ ಇಸ್ ಈಕ್ವಲ್ ಟು 4 ಇಂಟು ಎಸ್ ಅಂತ ಮಾಡಿರ್ತಾರೆ. ಇಲ್ಲಿ 80 ಸೆಂಟಿಮೀಟರ್ ಅದ ಒಂದು ಟೋಟಲ್ ಅದ ಪರಿಣಾಮ ಅದ್ರದ್ದು ಏರಿಯಾನ 80 ಸೆಂಟಿಮೀಟರ್ ಅದ. ಅದು ಈ ತರ ಚೌಕ್ ಇರ್ತದ್ರಿ ಅದ ವರ್ಗ ಅಂತಂದ್ರೆ ಇದು ಟೋಟಲ್ ಒಂದೊಂದು ಎಷ್ಟು ಅಂತ ಕೇಳ್ತಾರೆ, ಇದ್ರದ್ದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಒಂದ್ರದ್ದು ಎಷ್ಟು ಅಂತ ಕೇಳ್ತಾರೆ. ಡಿವೈಡೆಡ್ ಬೈ 4 ಮಾಡಿ 4 1 4 20 80 ಉತ್ತರ 20 ಸೆಂಟಿಮೀಟರ್ ಉತ್ತರ ಸಿ. ಇನ್ನು ಮುಂದಿನ ಪ್ರಶ್ನೆ, 5 ಗಂಟೆಯಲ್ಲಿ 200 ಕಿಲೋಮೀಟರ್ ದೂರ ಹೋಗುವ ರೈಲಿನ ವೇಗ ಎಷ್ಟು ಅಂತ ಕೇಳ್ತಿದ್ದಾರೆ. ವೇಗ ಸ್ಪೀಡ್ ಸೂತ್ರ ಅದಲ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಸ್ಪೀಡ್ ಡಿಸ್ಟೆನ್ಸ್ ಏನಪ್ಪಾ ಸೂತ್ರ ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದನ್ನ ಶಾರ್ಟ್ಕಟ್ ಒಳಗೆ ಎಸ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ ಅಂತಲೂ ಕರೀತಾರೆ. ಡಿಸ್ಟೆನ್ಸ್ ಎಷ್ಟದ ರೀ 200. ಆಮೇಲೆ ಎಷ್ಟು ಗಂಟೆ 5 ಗಂಟೆ ಡಿವೈಡ್ ಮಾಡ 5 1 5 4 20 4 1 0 1 ಕೂಡಿಸ್ಕೊಂಡ್ಬಿಟ್ರೆ 40. ಸ್ಪೀಡ್ ಎಷ್ಟೈತಿ ಹಂಗಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಅಂತೇಳಿ 40 ಕಿಲೋಮೀಟರ್ ಪರ್ ಅವರ್. ಭಾಳ ಸಿಂಪಲ್ ಲೆಕ್ಕ ಇದೆ. ಇದ್ರೊಳಗೆ ಡಿಫಿಕಲ್ಟಿ ಮಾಡಿದಾಗ ಇನ್ನೂ ಮುಂದಿನ ಸೂತ್ರಗಳು ಬರ್ತಿರ್ತಾವೆ. ಓಕೆ, ಇಲ್ಲಿ ಮುಂದಿನ ಪ್ರಶ್ನೆ, ಒಂದು ಆಯತದ ಎತ್ತರ ಮತ್ತು ಉದ್ದದ ನಡುವಿನ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಒಂದು ಆಯತದ ಎತ್ತರ ಮತ್ತು ಉದ್ದದ ನಡುವಿನ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಒಂದು ವೇಳೆ ಎತ್ತರ 55 ಅನುಪಾತ ಉದ್ದ 50 ಅವರೇ ಕೊಟ್ಟುಬಿಟ್ಟಿದ್ದಾರೆ. ಉದ್ದ ಮತ್ತು ಎತ್ತರ ಅವರೇ ಕೊಟ್ಟಿದ್ದಾರೆ. ಇದರ ಅನುಪಾತ ಕಂಡಿಡಿ ಅಂತ ಹೇಳ್ತಾರೆ. ನಿಮಗೆ ಅನುಪಾತ ಕಂಡಿಡಿ, ಜಸ್ಟ್ ಅನುಪಾತವನ್ನು ಕಂಡಿಡಿರಿ. ಇದನ್ನ ಮಿನಿಮೈಸ್ ಮಾಡಿಬಿಡಿ. ಇದು 5 11 55 5 10 ಮಿನಿಮೈಸ್. ಇದಕ್ಕಿಂತ ಮಿನಿಮೈಸ್ ಆಗುದಿಲ್ಲ, ಯಾಕಂದ್ರೆ 11 ಅವಿಭಾಜ್ಯ ಸಂಖ್ಯೆ, ಅದು ಇದಕ್ಕಿಂತ ಮಿನಿಮೈಸ್ ಆಗುದಿಲ್ಲ. ಈ ಕಡೆ 10 ಬಂದ್ರೆ ಇಲ್ಲಿ 11 ಅದ. ಸೊ ಉತ್ತರ ಎಷ್ಟಾಕೈತ್ರಿ? ಉತ್ತರ ಸಿ 11 ಡಿವೈಡೆಡ್ ಬೈ 10. ಬಹಳ ಸಿಂಪಲ್ ಆಗಿರುವಂತ ಲೆಕ್ಕ. ಎಸ್, ಅದಾದ್ಮೇಲೆ ಮುಂದಿನ ಪ್ರಶ್ನೆ, ಸಾಕ್ಷಿಯು ಮಾರುಕಟ್ಟೆ ಬೆಲೆ ಮೇಲೆ 24% ರಿಯಾಯಿತಿ ಪಡೆದರು. ರಿಯಾಯಿತಿ ಅಂತಂದ್ರೆ ಡಿಸ್ಕೌಂಟ್ ಅಂದಂಗ್ರಿ. ರಿಯಾಯಿತಿ ಅಂತಂದ್ರೆ ಡಿಸ್ಕೌಂಟ್ ಅಂದಂಗ. ಸಾಕ್ಷಿಯು ಮಾರುಕಟ್ಟೆ ಬೆಲೆ ಮೇಲೆ 24% ರಿಯಾಯಿತಿ ಪಡೆದಳು. ಅವಳು ಗಡಿಯಾರದ ಬೆಲೆಗೆ 777 ರೂಪಾಯಿ ಕೊಟ್ಟಳು. ಹಾಗಾದರೆ ಗಡಿಯಾರದ ಮಾರುಕಟ್ಟೆ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದ್ರೆ ಸಾಕ್ಷಿ ಅಂದ್ರಲ್ಲ, ಅವರು ಒಂದು ಗಡಿಯಾರನ್ನ ಒಂದು ವಾಚ್ನ ತೊಗೊಂಡಿದಾರ. ಅದಕ್ಕೆ ಅವ್ರು ಎಷ್ಟು ಕೊಡತ್ತಾರ ಅಂದ್ರೆ 779 ರೂಪಾಯಿ ಕೊಟ್ಟಾರ. ಈ 779 ರೂಪಾಯಿ ಯಾವಾಗ ಅಂತಂದ್ರೆ ಇದು 24% ಡಿಸ್ಕೌಂಟ್ ಆದ್ಮೇಲೆ 779 ರೂಪಾಯಿ ಕೊಟ್ಟಾರ. ಹಂಗಂದ್ರೆ ಡಿಸ್ಕೌಂಟ್ ಆಗದೆ ಇರೋಕ್ಕಿಂತ ಮುಂಚೆ ಆ ವಾಚಿನ ಬೆಲೆ ಎಷ್ಟು ಅಂತ ಪ್ರಶ್ನೆ ನಿಮ್ಗೆ. ಇದನ್ನ ಹೆಂಗೆ ಕಂಡುಹಿಡಬೇಕು ನೋಡಿ, ಭಾಳ ಸಿಂಪಲ್ ಅದ. ಈಗ ಅದ್ರ ಬೆಲೆ ಏನು ಸೆಲ್ಲಿಂಗ್ ಪ್ರೈಸ್ ಅದಲ್ಲ, ಸೆಲ್ಲಿಂಗ್ ಪ್ರೈಸ್ ಮಾರಾಟದ ಬೆಲೆ ಅದು 100% ಇತ್ತು ಅನ್ಕೋರಿ. ಇದ್ರಾಗ 24% ಅವ್ರು ಏನು ಮಾಡಿಬಿಟ್ರೆ ಈಗ ಡಿಸ್ಕೌಂಟ್ ಕೊಟ್ರ. ಅಂದ್ರೆ ಎಷ್ಟಾದಂಗೆ ಆಗ್ತಿದೆ? 76%. 76% ಆತ್ರ 76% ವ್ಯಾಲ್ಯೂನೇ ಎಷ್ಟೈತ್ರಿ? ಇಲ್ಲೇ 779 ರೂಪಾಯಿ ಐತಿ. ಇದನ್ನ 779 ಐತಲ್ಲ, ಇದು ಎಷ್ಟಕ್ಕೆ? ಇದು 76ಕ್ಕೆ ಈಕ್ವಲ್ ಅದ. 76% ಈಕ್ವಲ್ ಅದ. ಹಂಗಂದ್ರೆ 100% ಅಂದ್ರೆ ಎಷ್ಟು ಆಕೈತಿ, ಎಷ್ಟು ರೂಪಾಯಿ ಆಕೈತಿ ಅಂತ ಕಂಡು ಹಿಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದ್ರ ಮಾರುಕಟ್ಟೆ ಬೆಲೆ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನ ಕ್ರಾಸ್ ಮಲ್ಟಿಫೈ ಮಾಡಿ ನೀವು 779 ಇಂಟು 100 ಡಿವೈಡೆಡ್ ಬೈ 76. ಸ್ವಲ್ಪ ಕಡ್ತಾ ಹೊಡಿಬೇಕಂದ್ರೆ ಒಂದು ಸ್ವಲ್ಪ ನಿಮ್ಗೆ ಅದ್ರ ಪ್ರಾಕ್ಟೀಸ್ ಆಗಬೇಕಾಕತಿ, ಪ್ರಾಕ್ಟೀಸ್ ಮಾಡ್ಕೋಬೇಕಾಕತಿ. ಇಲ್ಲಿ ನೋಡಿ, 4 19 4 25
ಇನ್ನು 779ನ್ನ 19ರಲ್ಲೇ ಕಡ್ತಾ ಹೊಡಿಬೇಕು. 19 4 76, 19 4 76, 76ರೊಳಗೆ 77ರೊಳಗೆ 76 ಹೋದ್ರೆ 1 ಉಳಿತು, 19 ಬಂತ, 71, 19 1 19, ಸೊ ಇದು 0 ಆಯ್ತು. ಅಂದ್ರೆ 19 1 1941 779. ಇಲ್ಲಿ ಎಷ್ಟು ಉಳಿತು? ಈಗ 41 ಇಂಟು 25 ಉಳಿತು. ಇಂಟು ಮಾಡೋದು ಬಿಡ 5 1 5, 5 4 20 ಪ್ಲಸ್ 1 2 1 2, 2 4 8, 5 2ಕ್ಕೆ 2 ಕೂಡಿಸಿದ್ರೆ 10, 1025. ಅದರ ಮುಖಬೆಲೆ ಎಷ್ಟಪ್ಪ ಅಂತಂದ್ರೆ 1025. ಅದರ ಮಾರ್ಕೆಟ್ ವ್ಯಾಲ್ಯೂ. ಉತ್ತರ ಇಲ್ಲ ನೋಡಿ, ಆಪ್ಷನ್ ಎ 1025 ಅದರ ಮಾರುಕಟ್ಟೆ ಬೆಲೆ. ಗೊತ್ತಾಯ್ತಲ್ಲ ಹೆಂಗದ ಅಂತೇಳಿ? ಇನ್ನೊಂದ್ಸಲ ಸ್ಪೀಡಾಗಿ ಹೇಳ್ತೇನೆ ನೋಡಿ, ಕೇಳಿ ಕರೆಕ್ಟಾಗಿ. ಇಲ್ಲೇ 779 ರೂಪಾಯಿಗೆ ಅವರು ಕೊಂಡ್ಕೊಂಡಿದ್ದಾರೆ. 24% ಆಲ್ರೆಡಿ ಡಿಸ್ಕೌಂಟ್ ಆಗಿಬಿಟ್ಟೈತೆ. ಈಗ 100% ಒಳಗೆ 24% ಡಿಸ್ಕೌಂಟ್ ಆದರೆ 76%ಗೆ ಅವರು ಮಾರಾಟ ಮಾಡ್ರ. 76%ಗೆ ಮಾರಾಟ ಮಾಡಿದ್ರನ ಅದೆಷ್ಟಾಗೈತೆ ರೊಕ್ಕ? 779 ರೂಪಾಯಿ. ಇದು ಎದಕ್ಕೆ ಸಮ? ಇದು 76%ಗೆ ಸಮ ಐತಿ. 100% ಎಷ್ಟು ಅಂತ ಕಂಡು ಹಿಡಿದು ಬಿಟ್ರಿ ಅಂತಂದ್ರೆ ಅದ್ರ ಬೆಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಅಂತ, ಇದ್ರ ರೊಕ್ಕ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಆ ಪ್ರಕಾರ ಇಂಟು ಮಾಡಿದಾಗ 779 ಇಂಟು 100 ಡಿವೈಡೆಡ್ ಬೈ 76 ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಕೊಂಡ್ಬಿಡೋದ್ರಿ. ಇಲ್ಲಿ ಕಡ್ತಾ ಹೊಡೆದಾಗ ಒಂದೇ ಈಚೆ ಕಡೆ ಕಡ್ತಾ ಹೊಡ್ಕೋರಿ. 4 19 4 25. ಓಕೆ, 19 1 19 41 779. ಇನ್ನು 41 ಇಂಟು 25 ಅಂತಂದ್ರೆ 1025 ರೂಪಾಯಿ ಆಕೈತಿ. ಇದು ಅದರ ಉತ್ತರ. ಇನ್ನು ಮುಂದಿನ ಪ್ರಶ್ನೆ. 3 ಸಂಖ್ಯೆಗಳ ಸರಾಸರಿ 30 ಆದರೆ, 3 ಸಂಖ್ಯೆಗಳ ಸರಾಸರಿ 30 ಆದರೆ ಅದರಲ್ಲಿ ಮೊದಲನೇ 2 ಸಂಖ್ಯೆಗಳು 30 ಮತ್ತು 25 ಆಗಿ, ಮೊದಲನೇ ಸಂಖ್ಯೆ 30, ಎರಡನೇ ಸಂಖ್ಯೆ 25 ಪ್ಲಸ್ ಮೂರನೇ ಸಂಖ್ಯೆನ ಎಷ್ಟಂತ ಕೇಳತ್ತಾರೆ ನಿಮ್ಗೆ. ಮೂರನೇ ಸಂಖ್ಯೆ ಏನು ಅಂತ ಕೇಳ್ತಾರೆ ನೋಡಿ. ಇದು 30ಕ್ಕೆ ಇಂಟು 3 ಮಾಡ್ಕೋರಿ, ಎಷ್ಟಾತ್ ನೋಡಿ, ಇದು 90. ಹಂಗಂದ್ರೆ ಈ 3 ಸಂಖ್ಯೆಗಳನ್ನ ಕೂಡಿಸಿದಾಗ ಈ ಮೂರನೇ ಸಂಖ್ಯೆ ಏನತ್ತಲ್ಲ, ಈ ಮೂರನೇ ಸಂಖ್ಯೆಯನ್ನು ಸೇರಿಸಿ ಕೂಡಿಸಿದಾಗ 90 ರೂಪಾಯಿ ಬರ್ಬೇಕದು. ಇಲ್ಲಿ ಎಷ್ಟು ನೋಡಿ, 2 ಸಂಖ್ಯೆ ಕೂಡಿಸಿದ್ರೆ ಎಷ್ಟಾತ್ ನೋಡಿ, ಇದು 30 ಒಂದು 55 ಆಕೈತೇನ್ರಿ. ಇದು 30 ಪ್ಲಸ್ 25 ಅಂತಂದ್ರೆ ಇದು 55 ಆತ. ಇಲ್ಲೇ 90ರೊಳಗೆ 55ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು ನೋಡಿ. 10ರಾಗ ಹೋದ್ರೆ 5, ಕೆಲ ಬಂತು 1, 9ರಾಗ 6 ಹೋದ್ರೆ 3, 35. ಅದು ಇನ್ನೊಂದು ಸಂಖ್ಯೆ ಎಷ್ಟು? ಮೂರನೇ ಸಂಖ್ಯೆ ಎಷ್ಟು ಇದೆ? 35. ಉತ್ತರ ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ 35. ಮುಂದಿನ ಪ್ರಶ್ನೆ ಭಾರಿ ಟ್ರಿಕಿ ಪ್ರಶ್ನೆ ಅದ ನೋಡಿ. ಇಲ್ಲೇ 16 ಬಾಳೆಹಣ್ಣುಗಳ ಬೆಲೆ 112 ರೂಪಾಯಿ. 16 ಬಾಳೆಹಣ್ಣಿನ ಬೆಲೆ 112 ರೂಪಾಯಿ. ಹಾಗಾದ್ರೆ 20 ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್ ರೀ ನೋಡಿ. ಮೊದಲಿಗೆ 112 ಡಿವೈಡೆಡ್ ಬೈ 16 ಮಾಡ್ಕೊಂಡ್ರೆ ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಗೊತ್ತಾಕೈತೆ ನಮ್ಗೆ. ಕಡ್ತಾ ಹೊಡ್ರಿ. ಇದು 4 4 4 2 8, ಮತ್ತೊಂದು ಇಲ್ಲಿ ಎಷ್ಟದ, ಇಲ್ಲಿ 3 ಉಳಿತದ. ಅಂದ್ರೆ 4 3 12 ಎಷ್ಟದ? 112 ರೂಪಾಯಿ ಅದಲ್ಲ, 32 ಉಳಿತದೆ. ಸಾರಿ, 32 ಉಳಿತೈತಿ. 32 ಅಂತಂದ್ರೆ 4 8 4 1 4 7 ಅಂದ್ರೆ ಒಂದು ಹಣ್ಣಿನ ಬೆಲೆ 7 ರೂಪಾಯಿ. ಇದನ್ನ ಹೆಂಗಂತ ಇನ್ನೊಂದ್ಸಲ ಬಿಡಿಸ್ತೀನಿ ನೋಡಿ, ನಾನು ಹೇಳ್ತೀನಿ ನಿಮ್ಗೆ. ನಾವಿಲ್ಲಿ ಏನು ಮಾಡ್ಕೋಬೇಕಂತಂದ್ರೆ 116 ಬಾಳೆಹಣ್ಣಿನ ಬೆಲೆ 112 ರೂಪಾಯಿ ಆಕೈತಿ. ಡಿವೈಡೆಡ್ ಬೈ 16 ಮಾಡ್ಕೊಂಬಿಡಿ. ಅಂದ್ರೆ ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಗೊತ್ತಾಕೈತಿ. ಡಿವೈಡ್ ಮಾಡಬೇಕಾದ್ರೆ ನಾನು ನಿಮ್ಗೆ ಇಲ್ಲೇ ಬೇರೆ ಪೆನ್ ತಗೋತೀನಿ, ಒಂದು ನಿಮಿಷ ನೋಡಿ. 4 4 16, 4 2 8 ಆಕೈತಿ. ಇಲ್ಲಿ 3 ಉಳಿತೈತಿ, ಇನ್ನು 32 ಆಕೈತಿದೆ. 4 8 32, 4 1 4 7. ಉತ್ತರ ಎಷ್ಟು ಬಂತಂಗಂದ್ರೆ 7 ಬಂತು. ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಆಗ್ತಂಗಂದ್ರೆ 7 ರೂಪಾಯಿ ಆಕೈತಿ.
20 ಬಾಳೆಹಣ್ಣಿನ ಬೆಲೆ ಎಷ್ಟಾಕೈತಿ? 20 ಇಂಟು 7 ಮಾಡ್ರಿ. 7 0 0 7 2 14 140 ರೂಪಾಯಿ. ಉತ್ತರ 140 ರೂಪಾಯಿ. ಗೊತ್ತಾಯ್ತು ಅನ್ಕೊಂಡೆ ನಾನು ಇದು ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಇಲ್ಲದ ನೋಡಿ. ಕೆಳಗಿನವುಗಳಲ್ಲಿ ಸರಿಯಾದ ಸಂಖ್ಯೆ ಆರಿಸಿ ಶ್ರೇಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಇಲ್ಲೇ 1250 ಆದ್ಮೇಲೆ ಒಮ್ಮೆ ಸೀದಾ 250 ಅದ ರೀ, ಆಮೇಲೆ 50 ಅದ, ಆಮೇಲೆ 10 ಅದ. ಇಲ್ಲಿ ಎಷ್ಟು ಬರ್ತದ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಏನಾಗಿದೆ ಗೊತ್ತಾ, ಇದ್ರೊಳಗೆ ಇವರು ಅದರ ಒಂದೊಂದು ಭಾಗವನ್ನು ತಗೊಂತ ಹೋಗಿದ್ದಾರೆ. ಅಂದ್ರೆ ಈ 1750ರದ 50ರ ಒಂದು ಭಾಗ ಎಷ್ಟು? 250. 250ರ ಒಂದು ಭಾಗ ಎಷ್ಟು? 50. 50ರ ಒಂದು ಭಾಗ ಎಷ್ಟು? 10. 10ರ ಒಂದು ಭಾಗ ಎಷ್ಟು? 10ರ ಒಂದು ಭಾಗ ಎಷ್ಟು ಆಕೈತಿ? 2 ಆಕೈತಿ. ಹೆಂಗೆ ಹೇಳಲೆ ನಾನು? ಹೆಂಗೆ ಹೇಳ್ತೇನೆ ನೋಡಿ. 2 5 10, 10 5 50, 50 5 250, 250 1250. ಗೊತ್ತಾಯ್ತು ಅನ್ಕೊಡ ನಾನು. ನೋಡಿ ಹೆಂಗಂದ್ರೆ 2 5 10, 10 5 50, 50 5 250, 255 1250. ಸೊ ಉತ್ತರ 2. ಆಪ್ಷನ್ ಬಿ ಉತ್ತರ 2. ಇನ್ನು ಮುಂದಿನ ಪ್ರಶ್ನೆ. CFJ ಯು ಮುಂದಿನ ಅನುಕ್ರಮದಲ್ಲಿ ಕೊಟ್ಟಿರುವ ಒಂದು ಪದ ಲುಪ್ತ ಆಗಿದೆ. ಕೆಳಗಿನ ಶ್ರೇಣಿ ಪೂರ್ಣಗೊಳಿಸಲು ಸರಿಯಾದ ಪದವನ್ನು ಆರಿಸಿ ಅಂತ ಹೇಳಿದ್ದಾರೆ. ಇಲ್ಲೇ ಸಿ ಮತ್ತೆ ಎಫ್ ಆದ್ಮೇಲೆ ಜೆ, ಇಲ್ಲೇ ಕ್ವಶನ್ ಮಾರ್ಕ್ ಅದ. ಇದನ್ನ ನೀವು ಕಂಡುಹಿಡಬೇಕು. ಅದಾದ್ಮೇಲೆ ಯು ಅದ. ಭಾಳ ಸಿಂಪಲ್. ನಿಮ್ಗೆ ಒಂದು ಮೊನ್ನೆ ಹೇಳ್ಬಿಟ್ಟೆ. ಏನಪ್ಪಾ ಅಂದ್ರೆ ನಿಮ್ಗೆ ಎ ಇಂದ ಜೆಡ್ ವರ್ಗು ಎಲ್ಲ ಅಲ್ಫಾಬೆಟ್ದ ನಂಬರ್ ಗೊತ್ತಿರಬೇಕು. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4, ಇ ಅಂದ್ರೆ 5, ಎಫ್ ಅಂದ್ರೆ 6. ಹಿಂಗೆ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಇಲ್ಲ ಪ್ಲೇಸ್ ನಂಬರ್ ಹಾಕಿ ಅವುಗಳ ಪ್ಲೇಸ್ ನಂಬರ್. ಸಿ ಅಂದ್ರೆ 3, ಎಫ್ ಅಂತಂದ್ರೆ 6, ಜೆ ಅಂದ್ರೆ 10, ಇದು ಗೊತ್ತಿಲ್ಲ. ಯು ಅಂತಂದ್ರೆ 21. ಈಗ ಇದಕ್ಕೆ ಕನೆಕ್ಷನ್ ನೋಡಿ. ಏನು ಕನೆಕ್ಷನ್ ಅದ ಅಂತಂದ್ರೆ ಇಲ್ಲೇ 3ಕ್ಕೆ 3 ಕೊಡ್ಸಿದಾರೆ, ಪ್ಲಸ್ 3 ಮಾಡಿದಾರೆ. ಇಲ್ಲೇ 4 ಕೊಡ್ಸಿದಾರೆ, ಪ್ಲಸ್ 4 ಮಾಡಿದಾರೆ. ಇಲ್ಲಿ ಪ್ಲಸ್ 5 ಆಗಬೇಕು. ಓಕೆ, ಇಲ್ಲಾಂದ್ರೆ ಇದು 15 ಆಕೈತಿ, ಇದು 15 ಆಕೈತಿ. ಆಮೇಲೆ ಇಲ್ಲಿಂದ ಇದಕ್ಕೆ ಪ್ಲಸ್ 6 ಕೊಡ್ಸಿದ್ರೆ ಅದು 21 ಆಕೈತಿ. ಈ ತರ ಕನೆಕ್ಷನ್ ಅದ. ಇಲ್ಲಿ 15 ಅಂದ್ರೆ ಎಷ್ಟು? 15 ಅಂದ್ರೆ ಓ. 15 ಅಂದ್ರೆ ಓ. ಎನ್ ಇದು 14 ರೀ, ಎಮ್ ಇದು 13 ರೀ, ಆರ್ ಇದು 18 ರೀ. ನೀವು ಹಿಂಗೆ ಕ್ಲಿಯರ್ ಎಲ್ಲ ಓದಿದ ತಕ್ಷಣ ಆ ಅಲ್ಫಾಬೆಟ್ದ ಪ್ಲೇಸ್ ನಂಬರ್ ಎಷ್ಟು ಗೊತ್ತಾಗಬೇಕು. ಹಿಂಗೆ ಗೊತ್ತಾದ್ರೆ ಮಾತ್ರ ನೀವು ಎಕ್ಸಲೆಂಟ್ ಆಗಿ ಕಲಿತೀರಿ ಇದನ್ನು. ಇದಾದ್ಮೇಲೆ ಮುಂದಿನ ಪ್ರಶ್ನೆ. 45 ವಿದ್ಯಾರ್ಥಿಗಳ ಸಾಲಿನಲ್ಲಿ ಜೂಲಿ ಬಲಬದಿಯಿಂದ 17ನೇ ಸ್ಥಾನದಲ್ಲಿದ್ದಾರೆ. ಹಾಗಾದರೆ ಎಡದಿಂದ ಅವರ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನ ಮನೆ ನಿಮ್ಗೆ ಇದಕ್ಕೊಂದು ಸೂತ್ರ ಹೇಳಿದೆ ನಾನು. ಏನಂತ ಹೇಳಿ ಅಂತಂದ್ರೆ ನೋಡಿ, ಇದಕ್ಕೊಂದು ಸೂತ್ರ ಅದ. ನೀವೀಗ ಪೊಸಿಷನ್ ಕಂಡುಹಿಡಬೇಕು. ಎದ್ರದ್ದು ಈ ಕಡೆಯಿಂದ ಎಡದಿಂದ ಲೆಫ್ಟ್ ಪೊಸಿಷನ್ ನೀವು ಕಂಡುಹಿಡಬೇಕಂತಂದ್ರೆ ಸೂತ್ರ ಲೆಫ್ಟ್ ಪೊಸಿಷನ್ ಇಸ್ ಈಕ್ವಲ್ ಟು ಟೋಟಲ್ ಪೊಸಿಷನ್ ಮೈನಸ್ ರೈಟ್ ಪೊಸಿಷನ್ ಪ್ಲಸ್ 1. ಇಷ್ಟು ಮಾಡಿದ್ರೆ ಬರುತ್ತೆ. ಟೋಟಲ್ ಪೊಸಿಷನ್ ಎಷ್ಟು ಅದ ರೀ? 45 ಮೈನಸ್ ರೈಟ್ ಪೊಸಿಷನ್ ಎಷ್ಟು ಅದ ರೀ? 17 ಪ್ಲಸ್ ಇದಕ್ಕೆ 1. 45ರೊಳಗೆ 17 ಹೋದ್ರೆ 45ರೊಳಗೆ 17, ನಲವತ್ತೈದರೊಳಗೆ 17 ಹೋದ್ರೆ ಇದಕ್ಕೆ 8 ಬಂತು. 15 8 ಎಲ್ಲ ಬಂತು. 1 2 28, 28 ಪ್ಲಸ್ 1 ಎಷ್ಟಾಯ್ತು ಹಂಗಂದ್ರೆ ಇದು ಉತ್ತರ 29. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಇದಾದ್ಮೇಲೆ ಒಂದು ವೇಳೆ ಫಾದರ್ ಅನ್ನೋ ಶಬ್ದವನ್ನ, ಇದು ರೀ ನಿಮ್ಗೆ ಎಲ್ಲ ಪೊಸಿಷನ್ ಸಂಖ್ಯೆ ಗೊತ್ತಿರ್ಬೇಕು. FATHER ಇದನ್ನ ನಾವು 116 ಅಂತ ಬರೆದ್ರೆ ಮದರ್ ಅನ್ನ ಹೆಂಗ್ ಬರಿತೀವಿ? ಮದರ್ ಅನ್ನೋ ಸಂಖ್ಯೆನ ಎಷ್ಟಾಕೈತಿ ಅಂತ ಕೇಳಿದ್ದಾರೆ. ಎಷ್ಟಾಕೈತಿ ಅಂತ ಕೇಳ್ತಾರೆ. ಎಫ್ ಅಂತಂದ್ರೆ 6, ಎ ಅಂತಂದ್ರೆ 1, ಟಿ ಅಂತಂದ್ರೆ 20, ಎಚ್ ಅಂತಂದ್ರೆ
ಎಚ್ ಅಂದ್ರೆ 8, ಇ ಅಂತಂದ್ರೆ 5, ಆರ್ ಅಂತಂದ್ರೆ 18. ಇಷ್ಟು ಕೂಡಿಸಿದ್ನ ಅಷ್ಟು ಕೂಡಿಸಿ ಇಲ್ಲಿ ನೋಡಿ ಎಷ್ಟಾಕೈತಿ. ಇದೊಂದು 7, 27, 35, 40, 58. ಎಷ್ಟಾಗ್ತಿದೆ ಟೋಟಲ್? 58 ಇಂಟು 2 ಮಾಡಿದ್ದಾರೆ ಅವರು. 58 ಇಂಟು 2 ಅಂತಂದ್ರೆ 116 ಆಯ್ತಿದೆ. ಅದೇ ಥರ ಇದನ್ನ ಟೆಸ್ಟ್ ಮಾಡಿ ನೋಡಿ. ಎಂ ಅಂತಂದ್ರೆ 13, ಓ ಅಂತಂದ್ರೆ 15, ಟಿ ಅಂತಂದ್ರೆ 20, ಎಚ್ ಅಂತಂದ್ರೆ 8, ಇ ಅಂತಂದ್ರೆ 5, ಆರ್ ಅಂದ್ರೆ 18. ಕೂಡಿಸಿ ಇದನ್ನ 10, 20, 40, 40, 50, 58, 58, 63, 71, 71, 76, 79. ಎಷ್ಟು ಬಂತಿದು? 79 ಇಂಟು 2. 9 2 18, ಕೈಲ ಬಂತು 1, 14 1 16, 7 2 14 1 15, ಸಾರಿ 15, 158. 158 ಉತ್ತರ ಡಿ. ಸಿಂಪಲ್ ಲಾಜಿಕ್ ಅದ, ಸ್ವಲ್ಪ ತಲೆ ಓಡಿಸ್ಬೇಕ್ರಿ ಅಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಕೋತ ಹೋಗ್ತೈತಿ. ಇನ್ನು ಮತ್ತೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಬಲ ಬದಿಯಿಂದ ಟಿ ಯ ಸ್ಥಾನ ಎಷ್ಟು ಅಂತ ಕೇಳ್ತಿದ್ದಾರೆ. ಬಲ ಬದಿ ಅಂತ ಈ ಸೈಡಿಂದ ಬಲ ಬದಿಯಿಂದ ಟಿ ಯ ಸ್ಥಾನ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲೇ ಬರೀರಿ ನೀವು, ಬರಿತಾ ಬನ್ನಿ. ಝೆಡ್ ಎಕ್ಸ್ ವೈ, ಎಕ್ಸ್ ವೈ ಝೆಡ್, ಯು ಇ ಡಬ್ಲ್ಯೂ, ಡಬ್ಲ್ಯೂ ವಿ ಯು ಟಿ. ಬಲಬದಿಯಿಂದ ಟಿ ಯ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಇದು 1ನೇದು, 2, 3, 4, 5, 6, 7ನೇ ಸ್ಥಾನ. ಟಿ ಯ ಸ್ಥಾನ 7. ಆಪ್ಷನ್ ಬಿ ಯಲ್ಲಿದೆ ಸರಿಯಾದ ಉತ್ತರ, 7ನೇ ಸ್ಥಾನ. ಇಲ್ಲಿಗೆ ಲೆಕ್ಕ ಮುಗಿತಾವ್ರಿ. ಈ ಒಂದು ಲೆಕ್ಕದೊಳಗೆ ಇಷ್ಟೇ, ಈ ಒಂದು ವಿಡಿಯೋದೊಳಗೆ ಇಷ್ಟು ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀನಿ. 20 ಲೆಕ್ಕಗಳದು. ಈ ಲೆಕ್ಕದೊಳಗೆ ತಮ್ಗೇನಾದರೂ ಡೌಟ್ ಇದ್ವು ಅಂತಂದ್ರೆ ಕಮೆಂಟ್ ಒಳಗೆ ಕೇಳಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಬರ್ತಾ ಇರ್ತಾವೆ, ನೋಡ್ತಾ ಇರಿ. ತಮ್ಗೇನಾದರೂ ಡೌಟ್ ಇತ್ತಂತಂದ್ರೆ, ಏನು ಕೇಳಬೇಕಿತ್ತಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅದ, ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.